ತುಂಬ ಖುಷಿ ಆಯಿತು ಕಣಪ್ಪಮ್ಮ ನೋಡಿ. ಮಗು ಇದ್ರು ಓಕೆನಾ? ಓಕೆ ಓಕೆ ತುಂಬ ಖುಷಿ ಆಯಿತು ನೋಡಿ. ಇಲ್ಲಿಗ ರುದ್ರಾಕ್ಷಿ ಅಳಸ್ ನೋಡಿದೆ, ತುಂಬ ಫಸ್ಟ್ ಟೈಮ್ ನೋಡಿದ್ದು. ಚೆನ್ನಾಗಿ ಅನಿಸ್ತು. 50-60 ಬಗೆ ಬಗೆ ಎಲ್ಲ ಇದೆ. ಈಗ ನೋಡ್ತಾ ಇದ್ದೀನಿ, ಈಗ ಬಂದಿದ್ದೀನಿ, ಇನ್ನ ಎಲ್ಲ ನೋಡಬೇಕು, ನೋಡ್ತಾ ಇದ್ದೀನಿ. ನಿಮ್ ಬೇರೆ ಕಡೆ ಎಲ್ಲಾದ್ರೂ ಸಿಗುತ್ತಾ? ಈ ತರ ಸಿಗಲ್ಲ. ಇಲ್ಲ ಇಲ್ಲ, ಇಲ್ಲೇ ಎಲ್ಲ ಥರ ಹಣ್ಣು ನೋಡ್ಬೋದು, ನೋಡೋಕೆ ಸಿಗುತ್ತೆ, ಚೆನ್ನಾಗಿದೆ. ಅದಕ್ಕೆ ಮೊಮ್ಮಗನ್ನು ಕರ್ಕೊಂಡು ಬಂದಿದ್ದೀನಿ ನೋಡ್ಸೋಕ್ಕೆ. ಜಪಾನ್ ತಳಿ ಎಲ್ಲ ಇದೆಯಂತೆ, ಒಂದಕ್ಕೆ 2.5 ಲಕ್ಷ ಅಂತೆ ಜಪಾನಲ್ಲಿ. ಹೌದಪ್ಪ. ಆಮೇಲೆ ಮಾವಿನ ಹಣ್ಣು ನೋಡಿದೆ, ಪೇಪರಲ್ಲಿ ಓದಿದೆ, ಅದಕ್ಕೆ ಬಂದೆ ನೋಡೋಣ ಅಂತ ಹೇಳಿ. ಮಿಯಾಚಿನೋ ಯಾವುದೋ ಇದೆಯಂತಲ್ಲ, ಹಾಂ ಮಿಯಾಜಾಕಿ, ಅದನ್ನು ನೋಡೋಣ ತಗೊಳ್ಳೋಣ ಅಂತ. ತಗೊಂಡು ಅಂದ್ರೆ ನೀವು ಎಲ್ಲಿಯವರು? ನಾವು ಬೆಂಗಳೂರೇ. ಬೆಂಗಳೂರು. ಈ ತರ ಎಲ್ಲಾದ್ರೂ ಇಷ್ಟು ಚೆನ್ನಾಗಿರೋ ಮಾವಿನ ಮೇಳ ಮುಂಚೆ ಹೋಗಿದ್ರಾ? ಇಲ್ಲ, ನೋಡಿದ್ದೀನಿ, ಬಟ್ ಅಷ್ಟೊಂದೆಲ್ಲ ಏನು ನೋಡಿಲ್ಲ. ಇಲ್ಲಿ ಚೆನ್ನಾಗಿದೆ, ವ್ಯವಸ್ಥೆ ಹೇಗೆ ಮಾಡಿದ್ದಾರೆ? ಚೆನ್ನಾಗಿದೆ ಅಪ್ಪ, ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಏನಾದ್ರೂ ಸಲಹೆ ಕೊಡ್ತೀರಾ? ಇನ್ನು ಈಗ ಬರ್ತಾ ಇದ್ದೀನಿ, ಇನ್ನೂ ಒಂದು ರೌಂಡ್ ಹಾಕೊಂಡ್ಬಂದ್ಮೇಲೆ ಆಮೇಲೆ ಹೇಳ್ತೀನಿ. ನಿಮ್ಮ ಹೆಸರು? ಸವಿತಾ. ಸರ್ ಹೇಳಿ, ಎಷ್ಟು ದಿನ ನಡೀತಾ ಇದೆ? ಇದು ಸಾವಯವ ಮಾವು ಮತ್ತು ಜಾಕ್ ಫ್ರೂಟ್ ಮೇಳ, ಇದು ಲಾಲ್ಬಾಗಲ್ಲಿ ನಡೀತಾ ಇದೆ. ಇವತ್ತು 3 ಗಂಟೆಗೆ ಇನಾಗ್ರೇಷನ್ ಇದೆ. ಇವತ್ತು ನಾಳೆ ನಾಡೋದಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾರಾಟ ಪ್ಲಸ್ ಪ್ರದರ್ಶನ ಇರುತ್ತೆ. ಇಲ್ಲಿ ಸುಮಾರು ಒಂದು 60ಕ್ಕಿಂತ ಹೆಚ್ಚು ಹಲಸಿನ ವೆರೈಟಿ ಪ್ರದರ್ಶನಕ್ಕೆ ಇಟ್ಟಿದ್ದೀರಿ. ಪ್ಲಸ್ ಒಂದು 15 ವೆರೈಟಿ ಅರಸು ಸೇಲ್ಸ್ ಇದೆ, ಅಂದರೆ ತೊಳೆ ಬಿಡಿಸ್ಕೊಡ್ತಾರೆ ನಿಮಗೆ, ಬಂದು ತೊಗೊಂಡೋಗ್ಬೋದು. ಜೊತೆಗೆ ಒಂದು 17 ವೆರೈಟಿ ಮಾವು ಸೇಲ್ಸ್ಗಿದೆ. ಡಿಸ್ಪ್ಲೇಗೆ ಒಂದು 100 ವೆರೈಟಿ ಮಾವು ಇದೆ ಅದರಲ್ಲಿ. ಸೊ ದಯವಿಟ್ಟು ಇಲ್ಲಿ ಒಂದು ವಿಶೇಷತೆ ಏನಂದರೆ ಮಿಯಾಜಾಕಿ ಮಾವು ನೀವೇನು ಕೇಳಿ ಅದು ಪ್ರದರ್ಶನಕ್ಕಿದೆ. ಪ್ಲಸ್ ಒಂದು ಲಿಮಿಟೆಡ್ ಹಣ್ಣು ಸೇಲ್ಗೂ ಇದೆ, ಒಂದು 25 ನಂಬರ್ಸು. ಎರಡನೇದು ನಿಮಗೆ ಇಲ್ಲಿ ಸೀಡ್ಲೆಸ್ ಜಾಕು ಬೀಜರಹಿತ ಹಲಸು ಸಹ ಇಲ್ಲಿ ಒಂದು ಪ್ರದರ್ಶನಕ್ಕಿದೆ. ಸೊ ದಯವಿಟ್ಟು ಸಾರ್ವಜನಿಕರು ಬರಬೇಕು. ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಸಾವಯವ ಕೃಷಿಗೆ ಉತ್ತೇಜನ ಮಾಡಲು ರೈತರ ಗುಂಪು ರಚನೆ ಮಾಡಿದಿರಿ. ಆ ಗುಂಪುಗಳಿಗೆ ಮಾರುಕಟ್ಟೆ ಒದಗಿಸಲು ಈ ಥರ ಪ್ರದರ್ಶನ ಮಾಡಿದಿರಿ, ಈ ಪ್ರಪ್ರಥಮ ಪ್ರದರ್ಶನ. ಸೊ ದಯವಿಟ್ಟು ಸಾರ್ವಜನಿಕರು ಬರಬೇಕಂತ ನಾನು ಕೋರ್ತೇನೆ. ವಿಶ್ವನಾಥ್, ತೋಟಗಾರಿಕೆ ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.